ಸಾಮಾನ್ಯವಾಗಿ ಮಕ್ಕಳು ಸುಳ್ಳು ಹೇಳಲ್ಲ ಅನ್ನುವಂತಹ ಒಂದು ನಂಬಿಕೆ ಇರುತ್ತೆ. ಅದನ್ನ ಪೋಷಕರು ಕೂಡ ಅಪಾರವಾಗಿ ನಂಬ್ತಾರೆ. ಹೀಗೆ ಒಂದು ಸುಳ್ಳು ಕಥೆಯನ್ನ ಹೇಳಿದ್ದ 10 ವರ್ಷದ ಬಾಲಕ. ಆತ ಕಟ್ಟಿದಂತಹ ಕಥೆಯನ್ನ ನಿಜ ಅಂತ ನಂಬಿದಂತಹ ಪೋಷಕರು ಕಂಪ್ಲೇಂಟ್ ಸಹ ಕೊಡುವ ಮಟ್ಟಕ್ಕೆ ಹೋಗಿತ್ತು. ಕಿಡ್ನಾಪ್ ಕಥೆಯನ್ನ 10 ವರ್ಷದ ಪೋರ ಕಟ್ಟಿದ್ದ. ಕಿಡ್ನಾಪ್ ಮಾಡಿ ನಂತರ ನನ್ನ ಬಿಟ್ಬಿಟ್ರು ಅಂತ ಮನೆಯವರ ಬಳಿ ಹೇಳ್ಕೊಂಡಿದ್ದ. ಬಾಲಕನ ಮಾತನ್ನ ನಂಬಿದಂತಹ ಪೋಷಕರು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಆದ್ರೆ ಬಾಲಕ ಅಂಗಡಿಯಲ್ಲಿ ಗೋಬಿ ತಿನ್ನುವ ದೃಶ್ಯ ಪಬ್ಲಿಕ್ ಟಿವಿಯಲ್ಲಿ ಲಭ್ಯ ಆಗಿದೆ. ಚಾಮರಾಜನಗರದ ಪಟ್ಟಣದ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಂತಹ ಪೊಲೀಸರು ಆತನ ಹೇಳಿಕೆ ಆಧಾರದ ಮೇಲೆ ಸಿಸಿಟಿವಿಯ ತಲಾಶ್ ಮಾಡಿದ್ರು. ಆ ಹುಡುಗನ ಓಡಾಟದಲ್ಲಿ ಯಾರಾದರೂ ಆತನನ್ನ ಕಿಡ್ನಾಪ್ ಮಾಡಿದ್ದಾರಾ, ಕಿಡ್ನಾಪ್ ಆಗಿರುವ ರೀತಿಯಾದಂತಹ ಮೂಮೆಂಟ್ಸ್ ಏನಾದರೂ ಕಾಣಿಸ್ತಿದ್ಯಾ ಅಂತ. ಬದಲಾಗಿ ಆತ ನೀಟಾಗಿ ಹೋಗಿ ಹೋಟೆಲ್ ಕೂಳ್ತು ಗೋಬಿ ತಿನ್ಕೊಂಡು ಆರಾಮಾಗಿ ಬಂದಿದ್ದಾನೆ. ಬಟ್ ಯಾಕೆ ಈ ಕಥೆ ಕಟ್ತಾ ಅನ್ನೋದು ಈಗ ಪೊಲೀಸರು ಮತ್ತು ಅವರ ತಂದೆ ತಾಯಿಯ ಬಳಿ ಆತ ಬಾಯ್ ಬಿಡಬೇಕು. ಪ್ರಾರಂಭದಲ್ಲಿ ಅವರ ತಂದೆ ದೂರನ್ನ ತಂದು ಕೊಟ್ಟಂಥ ಸಂದರ್ಭದಲ್ಲಿ ಈ ವಿವರಣೆಯನ್ನು ಕೇಳಿದಾಗ ನಮಗೂ ಸಹ ಇದು ನಡೆದಿರೋದರ ಬಗ್ಗೆ ಸ್ವಲ್ಪ ಅನುಮಾನ ವ್ಯಕ್ತ ಆಯಿತು. ಆದರೂ ಕೂಡ ಬಾಲಕ 10 ವರ್ಷದವನು, ಈ ಥರದ ಸಾಧ್ಯತೆ ಏನಾದರೂ ಇದ್ದರೆ ಪ್ರಕರಣವನ್ನು ಉದಾಸೀನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ತಕ್ಷಣ ನಾವು ಈ ಪ್ರಕರಣವನ್ನು ಅಪಹರಣದ ಕಲಂಗಳ ಅಡಿನಲ್ಲಿ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡು ಆ ತನಿಖೆಯಲ್ಲಿ ಈ ವಿಷಯ ತಿಳಿದು ಬಂದಿದೆ. ಬಾಲಕ ಯಾವ್ಯಾವ ಸ್ಥಳದಿಂದ ಅಂದರೆ ಅವನು ಟ್ಯೂಷನ್ಗೆ ಹೋದಂಥ ಪ್ರದೇಶದಿಂದ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದಾರೆ ನನ್ನನ್ನು ಅಂತ ಅವನು ಹೇಳಿದಂಥ ಎಲ್ಲ ಸ್ಥಳಗಳ CCTVಯನ್ನು ಕೂಡ ಪರಿಶೀಲನೆ ನಡೆಸಿದ್ದೇವೆ. ಆ ಥರದ್ದು ಯಾವುದೂ ಘಟನೆ ಕಂಡು ಬಂದಿಲ್ಲ. ಕೇವಲ ಬಾಲಕ ಗೋಬಿ ಮಂಚೂರಿ ಅಂಗಡಿಗೆ ಹೋಗಿ ಗೋಬಿಯನ್ನು ತಿಂತಾ ಇರೋದು, ಅದಕ್ಕೆ ಮುಂಚೆ ಅವನು ಐಸ್ ಕ್ರೀಮನ್ನು ತಿಂದಿರುವಂಥ ದೃಶ್ಯಗಳು CCTVನಲ್ಲಿ ಸೆರೆಯಾಗಿದ್ದಾವೆ. ಯಾರು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿಜಯರಿಂದ. ವಿಜಯ, ಈತ ಸುಳ್ಳು ಹೇಳ್ದ ಅನ್ನೋದು ಫೈನಲಿ ಗೊತ್ತಾಗಿದೆ. ಬಟ್ ಈಗಲಾದರೂ ಒಪ್ಕೊಂಡಿದ್ದಾನ ಯಾತಕ್ಕೆ ಸುಳ್ಳು ಹೇಳ್ದೆ ಅಂತ? ಅದು ಗೊತ್ತಾಗ್ಲೇ ಇಲ್ವಾ? ಈಗಲೂ ಕೂಡ ದಿವ್ಯ ಜ್ಯೋತಿ ಆತ ಆ ವಿಚಾರ ಸುಳ್ಳು ಹೇಳಿದೆ ಅನ್ನೋದನ್ನ ಒಪ್ಪಲಿಕ್ಕೆ ತಯಾರಿಲ್ಲ ಅಂತ ಹೇಳ್ಬೋದು. ನಾವು ಕೂಡ ಆ ಹುಡುಗನನ್ನ ಮಾತನಾಡಿಸ್ಲಿಕ್ಕೆ ಒಂದು ಪ್ರಯತ್ನ ಪಟ್ಟ. ಆ ಹುಡುಗ ಕೂಡ ನಾವು ಮಾತಾಡಿಸಿದಂತ ಸಂದರ್ಭದಲ್ಲೂ ಕೂಡ ನನ್ನನ್ನ ಕಿಡ್ನಾಪ್ ಮಾಡಿದ್ರು, ಮತ್ತೆ ಅವರೇ ನನಗೆ 50 ರೂಪಾಯಿಯನ್ನ ಕೊಟ್ರು, ಅದಲ್ಲದೆ ಗೋಬಿ ತಿನ್ಬೇಕು, ಐಸ್ ಕ್ರೀಮ್ ತಿನ್ಬೇಕು ಅಂತ ಹೇಳಿದ್ರು. ಅದ್ರ ಜೊತೆಗೆ ಏನಾದ್ರು ಒಂದ್ ವೇಳೆ ತಿಂದಿಲ್ಲ ಅಂದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀವಿ ಅಂತ ಎದುರಿಸಿದ್ರು ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಅದ್ರ ಜೊತೆಗೆ ಈ ಬಾಲಕ ಒಂದು ಕಿಡ್ನಾಪ್ ಆದಂತ ಅಂತ ಹೇಳಿ ಪೋಷಕರಿಗೆ ತಿಳಿಸ್ತಾನೆ. ಆ ನಂತರ ಪೋಷಕರು ಕೂಡ ತಕ್ಷಣ ಪೊಲೀಸರಿಗೆ ಒಂದು ದೂರನ್ನ ಕೊಡ್ತಾರೆ. ಪೊಲೀಸರು ಕೂಡ ಬಾಲಕನ ಮಾತು ನಂಬಿ FIR ಅನ್ನು ಕೂಡ ದಾಖಲನ್ನ ಮಾಡ್ಕೊಳ್ತಕ್ಕಂಥದ್ದು. ನಂತರ ಒಂದು ತನಿಖೆಯನ್ನ ಕೈಗೊಳ್ತಾರೆ. ತನಿಖೆಯ ವೇಳೆ ಆ ಹುಡುಗ ಹೇಳಿದಂತ ಎಲ್ಲಾ ಸ್ಥಳಗಳಿಗೆ ಒಂದು ಭೇಟಿಯನ್ನ ಕೊಡ್ತಕ್ಕಂಥದ್ದು, ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯವಾಗಿ ಸಿಗ್ತಕ್ಕಂಥ CCTV ಫುಟೇಜ್ ಗಳನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಾರೆ. ಆದ್ರೆ ಈ ಯಾವುದೇ ಒಂದು CCTV ಇರ್ಬೋದು, ಫುಟೇಜ್ ಗಳಲ್ಲೂ ಕೂಡ ಒಂದು ಕಿಡ್ನಾಪರ್ಸ್ ನ ಸುಳಿವು ಕೂಡ ಸಿಕ್ಕಲ್ಲ ಅಂತ ಹೇಳ್ಬೋದು. ಹುಡುಗ ಒಬ್ಬನೇ ಓಡಾಡ್ತಕ್ಕಂಥ ದೃಶ್ಯಗಳು ಅಷ್ಟೇ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ಮತ್ತೆ ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಪೋಷಕರಿಗೂ ಕೂಡ ಈಗಾಗಲೇ ಈ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಒಂದ್ ವೇಳೆ ಹುಡುಗ ಮನೆಯಿಂದ ಹಣವನ್ನ ತಂದು ಗೋಬಿ ಮತ್ತೆ ಐಸ್ ಕ್ರೀಮ್ ತಿನ್ನುವಂತ ಆಸೆಗೆ ಈ ರೀತಿಯಂತ ಕತೆ ಕಟ್ಟಿದ್ದಾನೆ ಅನ್ನೋ ಒಂದು ಮಾತುಗಳನ್ನು ಕೂಡ ಪೊಲೀಸ್ ವಲಯದಿಂದ ಕೇಳಿ ಬಂದಿರತಕ್ಕಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ. ಬಟ್ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು, ತಂದೆ ತಾಯಿ ಜೊತೆ ಸುಳ್ಳು ಹೇಳಿ ಇವತ್ತು ಏನೋ ಒಂದು ಯಾಮಾರಿಸಿ ನಿಮ್ಮ ಆಸೆಗೋ ಇನ್ನೊಂದಕ್ಕೋ ಕಥೆ ಕಟ್ಟಿರ್ತೀರಿ. ನಾಳೆ ದಿನ ಇಂಥದ್ದೇ ಘಟನೆ ನಿಜವಾಗ್ಲೂ ನಡೆದ್ಬಿಟ್ರೆ ಆಗ ನಂಬೋರು ಯಾರೂ ಇರಲ್ಲ. ಆಗ ಅಪಾಯದಲ್ಲಿ ಸಿಕ್ಕಾಕೊಳ್ತೀರಿ. ಇಂಥ ಕೆಟ್ಟ ಕೆಲಸ ಮಾಡಬೇಡಿ.